ಮಂಥನ, ಇದೊಂದು ವಿಚಾರ ಮಂಥನವೆನ್ನಬಹುದು, ರಂಗಸಾಗರದ ಮಂಥನವನ್ನಬಹುದು. ಈ ಮಂಥನ ಅನ್ನುವ ಶಬ್ದ ಬಂದ ಕೂಡಲೇ ನಮಗೆ ನೆನಪಾಗುವುದು ಪುರಾಣ ಕಾಲದ ಸಮುದ್ರ ಮಂಥನವೇ. ವಿವಿಡ್ ಲಿಪಿಯ ಎಲ್ಲ ಅಭಿಮಾನಿಗಳೇ, ರಸಿಕ ಹೃದಯವಂತರೇ, ಶ್ರೋತೃಗಳೇ, ಸ್ನೇಹಿತರೆ, ಹೊಸದೊಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ವಿವಿಡ್ ಲಿಪಿಯ ಸ್ನೇಹಿತರೆಲ್ಲ ಹೇಳಿದಾಗ ಅದು ಯಾವುದರ ಬಗ್ಗೆ ಇರಬಹುದು, ಅದಕ್ಕೆ ಏನಂತ ಹೆಸರು ಕೊಡಬಹುದು, ಇವೆಲ್ಲವೂ ಸಹಿತ ನಮ್ಮ ಕಣ್ಣ ಮುಂದೆ ಬಂದವು. ಇದು ರಂಗಭೂಮಿಯ ಬಗ್ಗೆ, ಪ್ರದರ್ಶಕ ಕಲೆಗಳ ಬಗ್ಗೆ ಇರಲಿ ಅಂತ. ಇದಕ್ಕೆ ಏನಂತ ಹೆಸರಿಡುವುದೇ ಅನ್ನುವುದೇ ಒಂದನೇ ಪ್ರಶ್ನೆಯಾಗಿತ್ತು. ರಂಗಧಾರ ಅನ್ನಬೇಕೆ, ರಂಗಮಂಥನ ಅನ್ನಬೇಕೆ, ರಂಗಧ್ವನಿ ಅನ್ನಬೇಕೆ? ಈ ಹುಡುಕಾಟಗಳ ಒಂದು ಚಟುವಟಿಕೆಯಲ್ಲಿಯೇ ಕಾರ್ಯಕ್ರಮವನ್ನಂತೂ ಆರಂಭಿಸ್ತಾ ಇದ್ದೇನೆ. ಆದರೆ ಮೂಲಭೂತವಾದ ಕೆಲವು ಅಂಶಗಳು ಇಲ್ಲಿವೆ. ಅವು ಯಾವವೆಂದರೆ, ರಂಗ ಸಂಸ್ಕೃತಿ ಅನ್ನುವುದು ನಾಗರಿಕ ಸಮಾಜದ ಒಂದು ಅವಿಭಾಜ್ಯ ಅಂಗ ಮತ್ತು ಬಹಳ ಅವಶ್ಯಕ. ರಂಗ ಸಂಸ್ಕೃತಿ ಎಂದರೇನು ಅನ್ನುವುದು ಇನ್ನೊಂದು ಪ್ರಶ್ನೆ. ಸಮಾಜ ನಾಗರಿಕವೋ ಅನಾಗರಿಕವೋ ರಂಗಭೂಮಿಯನ್ನು ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ. ನಂತರ ಇಡೀ ವಿಶ್ವವೇ ಒಂದು ರೀತಿಯಿಂದ ಜೀವಂತವಾಗಿ ಸದಾಕಾಲ ಇರುವಂತಹ ರಂಗಭೂಮಿಯೂ ಹೌದು ಮತ್ತು ಒಂದು ರಂಗಸಾಗರವೂ ಹೌದು. ಅದಕ್ಕೆ ರಂಗಸಾಗರ, ರಂಗಧಾರ, ರಂಗಮಂಥನ, ರಂಗಧ್ವನಿ, ನೀವು ಯಾವುದೆಂದರೆ ಆದರೂ ಕರೆಯಿರಿ, ಯಾವುದೇ ಹೆಸರಿನಿಂದಾದರೂ ಕರೆಯಿರಿ. ಈಗ ಈ ಕಾರ್ಯಕ್ರಮದಲ್ಲಿ ನಮಗೆ ನಡೆಯಬೇಕಾದದ್ದು ಮಂಥನ. ಇದೊಂದು ವಿಚಾರ ಮಂಥನವೆನ್ನಬಹುದು, ರಂಗಸಾಗರದ ಮಂಥನವನ್ನಬಹುದು. ಈ ಮಂಥನ ಅನ್ನುವ ಶಬ್ದ ಬಂದ ಕೂಡಲೇ ನಮಗೆ ನೆನಪಾಗುವುದು ಪುರಾಣ ಕಾಲದ ಸಮುದ್ರ ಮಂಥನವೇ. ಇಲ್ಲಿ ಮಲಯ ಪರ್ವತ ಯಾವುದು? ನಾವು ನೀವು ಯಾವ ವ್ಯಕ್ತಿಗಳು ಇಲ್ಲಿ ಆ ಕಡೆ ಇದ್ದವರ, ಈ ಕಡೆ ಇದ್ದವರ? ಮತ್ತು ಇಲ್ಲಿ ಶೇಷನಾಗ ಅಂದರೆ ಯಾವುದು ಆಗಬಹುದು? ಮಲಯ ಪರ್ವತವೇ ರಂಗಭೂಮಿ ಆದರೆ ಶೇಷನಾಗ ರಂಗಭೂಮಿ ಆಗಬಹುದು. ಮತ್ತು ಆ ಕಡೆ ಆ ಪಕ್ಕಕ್ಕೆ ಇರುವವರು, ಈ ಪಕ್ಕಕ್ಕೆ ಇರುವವರು ದೇವದಾನವರ ಅನ್ನುವ ಪ್ರಶ್ನೆ ಒಂದು ಬಂತು. ಇದಕ್ಕೆ ನಾನು ಹೇಳುವುದು, ಕಲಾವಿದರಲ್ಲೆಲ್ಲ ವಿಭಿನ್ನ ಸ್ವರೂಪಗಳಿವೆ, ವಿಭಿನ್ನ ಗುಂಪುಗಳಿವೆ. ಒಂದು ಕಡೆಯ ಕಲಾವಿದರು, ಇನ್ನೊಂದು ಕಡೆಯೂ ಕಲಾವಿದರು. ಇವರು ಈ ಸಮುದ್ರ ಮಂಥನವನ್ನು ಮಾಡಿದಾಗ ಸಿಗುವುದು ಏನೇನು ಸಿಗುತ್ತದೆಯೋ ನಮಗೂ ಗೊತ್ತಿಲ್ಲ. ಆ ಪುರಾಣ ಕಾಲದ ದೇವದಾನವರು ಮಾಡಿದಂತಹ ಸಮುದ್ರ ಮಂಥನದಲ್ಲಿ 14 ಉತ್ಪನ್ನಗಳು ಸಿಕ್ಕವು. ಅವು ಯಾವುವು ಅಂತ ನಾನು ಇಲ್ಲಿ ಹೇಳಬೇಕಾಗಿಲ್ಲ. ಆದರೆ ಈ ರಂಗಮಂಥನದಲ್ಲಿ ಸಿಗುವಂತಹ ಉತ್ಪನ್ನಗಳು ಅನಂತವಾದವು. ಯಾಕೆಂದರೆ ಎಲ್ಲಿಯವರೆಗೆ ಈ ಮನುಕುಲ ಮಾನವ ಸಮಾಜ ಇರುತ್ತದೆಯೋ ಅಲ್ಲಿಯವರೆಗೆ ಈ ಮಂಥನ ನಡೆದೇ ಇರುತ್ತದೆ. ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ವ್ಯಕ್ತಿಗಳ, ಸಮುದಾಯಗಳ ಗುಂಪಿನಲ್ಲಿ ಈ ಮಂಥನ ನಡೀತದೆ. ಈ ಮಂಥನದಲ್ಲಿ ಏನೇನು ಬರುತ್ತದೆಯೋ, ಈ ರಂಗಸಾಗರದ ಮಂಥನದಲ್ಲಿ ಏನು ನಡೆಯುತ್ತದೆ, ಏನೇನು ಬರುತ್ತದೆ ಅನ್ನುವುದನ್ನು ನಾವು ಮುಂಬರುವ ಒಂದಿಷ್ಟು ಸಂಚಿಕೆಗಳಲ್ಲಿಯೂ ಸಹಿತ ನೋಡಬಹುದಾಗಿದೆ. ಒಟ್ಟಿನಲ್ಲಿ ಒಂದಿಷ್ಟು ಉತ್ಪನ್ನಗಳು, ಬೈ ಪ್ರಾಡಕ್ಟ್ಸ್ ಬಂದೇ ಬರುತ್ತವೆ. ಯಾರ್ಯಾರು ಯಾವುದನ್ನು ಸ್ವೀಕರಿಸುತ್ತಾರೋ ಗೊತ್ತಿಲ್ಲ ನಮಗೆ ಈ ಮಟ್ಟಿಗೆ. ಆದರೆ ಇವೆಲ್ಲ ಉತ್ಪನ್ನಗಳು ಅನಂತವಾದದ್ದು. ಆ ಪುರಾಣ ಕಾಲದಲ್ಲಿ 14 ಬಂದವು. ಆದರೆ ಈ ಸಮಕಾಲೀನ ಸಮಯದಲ್ಲಿ ನಮಗೆ ರಂಗಸಾಗರದ ರಂಗಮಂಥನವನ್ನು ಮಾಡಿದಾಗ ಸಿಗುವ ಉತ್ಪನ್ನಗಳು ಅನಂತವಾದವುಗಳು. ಪ್ರತಿ ದೇಶದ ಸಂಸ್ಕೃತಿಯೂ ಬೇರೆ, ಪ್ರತಿ ಭಾಷೆ ಬೇರೆ,
ನಾಗರಿಕತೆ ಬೆಳೆದು ಬಂದ ರೀತಿ ಬೇರೆ. ಇಂತಹ ಒಟ್ಟು ಹಿನ್ನೆಲೆಯಲ್ಲಿ ಈ ಒಂದು ರಂಗ ಮಂಥನವನ್ನು ನಾವು ವಿಶ್ಲೇಷಿಸಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಯಾಕೆಂದರೆ ಈ ರಂಗ ಸಂಸ್ಕೃತಿ ಅನ್ನುವುದು ನಾಗರಿಕ ಸಮಾಜದ ಒಂದು ಅವಶ್ಯಕ ಅಂಗವಾಗಿದೆ. ಇನ್ನು ರಂಗ ಸಂಸ್ಕೃತಿ ಎಂದರೇನು? ಇದು ಸಾಂಸ್ಕೃತಿಕ ಮಗ್ಗಲಿನ ಹಲವು ಆಯಾಮಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇದು ಒಮ್ಮಿಂದೊಮ್ಮೆಲೆ ಹುಟ್ಟುವುದು ಅಲ್ಲ. ಇದು ಕಾಲಕ್ರಮೇಣ ಯಾವಾಗ ನಮ್ಮ ಆ ಪೃಥ್ವಿಯಲ್ಲಿ ಮಾನವ ಸಂತತಿ ಬಂದಿತೋ ಆವಾಗಿನಿಂದಲೂ ಸಹಿತ ಸಂಸ್ಕೃತಿಯಲ್ಲಿ ಈ ಒಂದು ರಂಗ ಚಟುವಟಿಕೆ ಇದು ಬರುತ್ತಾನೇ ಇದೆ, ಬೆಳೆಯುತ್ತಾನೇ ಇದೆ, ಅಭಿವೃದ್ಧಿ ಹೊಂದುತ್ತಾನೇ ಇದೆ. ಅಷ್ಟಾಗಿಯೂ ಕೂಡ ಪ್ರತಿ ಭೂಖಂಡಗಳ ನಾಗರಿಕತೆ ಬೇರೆ ಬೇರೆಯಾದಾಗ ಅದಕ್ಕೆ ತಕ್ಕಂತೆ ಅಲ್ಲಿಯ ಪ್ರದರ್ಶಕ ಕಲೆಗಳು, ಅಲ್ಲಿಯ ಸಾಂಸ್ಕೃತಿಕ ಚಟುವಟಿಕೆಗಳು, ನಾಟಕ ಇರಲಿ, ಸಂಗೀತ ಇರಲಿ, ಜಾನಪದ ನೃತ್ಯ ಇರಲಿ, ಏನೇ ನೀವು ಏನನ್ನೂ ಹೇಳಿದರೂ ಅವು ಸಂಸ್ಕೃತಿಯ ಒಂದು ಭಾಗವಾಗುತ್ತವೆ. ಹಾಗೆ ಅಷ್ಟೇ ಅಲ್ಲ, ಅದು ಪ್ರದರ್ಶಕ ಕಲೆಗಳ ಒಂದು ಬಿತ್ತರಿಸುವಿಕೆಯೂ ಆಗುತ್ತದೆ. ಇದಕ್ಕೆ ನಟರೇ ಬೇಕಂತಿಲ್ಲ, ನಟಿಯರೇ ಬೇಕಂತಿಲ್ಲ, ನಿರ್ದೇಶಕರೇ ಬೇಕಂತಿಲ್ಲ. ತನ್ನ ತಾನೇ ಅಭಿವೃದ್ಧಿಗೊಳ್ಳುವಂತಹ ಒಂದು ಅನಂತವಾದ ಪ್ರಕ್ರಿಯೆಯನ್ನು ನಾವು ರಂಗಭೂಮಿಯಲ್ಲಿ ಮಾತ್ರ ನೋಡುತ್ತೇವೆ. ಈಗ ಇವತ್ತಿನ ಕಾಲಘಟ್ಟದಲ್ಲಿ ನಾಟಕದ ಕಲಾವಿದರು, ಕಲಾವಿದೆಯರು, ನಿರ್ದೇಶಕರು, ದೀಪ ವಿನ್ಯಾಸಗಾರರು ಎಲ್ಲ ಬಂದಿರಬಹುದು. ಆದರೆ ನಾಗರಿಕತೆಯ ಹುಟ್ಟುವ ಆ ಸಮಯದಲ್ಲಿ ಏನು ಇದ್ದವು, ಏನೂ ಇಲ್ಲ, ಯಾರೂ ನೋಡಿಲ್ಲ. ಆದರೆ ಬರಬರುತ್ತಾ ಚಟುವಟಿಕೆಗಳು ಬೆಳೆಯುತ್ತಾ ಹೋದವು. ಬಹುಶಃ ಆ ಆದಿಮಾನವ ಆ ಕಾಲದಲ್ಲಿ ಇದ್ದವ ಪಶು, ಪಕ್ಷಿ, ಪ್ರಾಣಿ ಮತ್ತು ನಿಸರ್ಗದಲ್ಲಿ ಅಡಗಿರುವಂತಹ ಎಲ್ಲ ಜೀವಂತವಾದ ಕ್ರಿಯೆಗಳನ್ನು ನೋಡ್ತಾ ಅದನ್ನೂ ಸಹಿತ ಅನುಸರಿಸುತ್ತಾ ಅವನು ಯಾವಾಗ ಚಟುವಟಿಕೆಗಳನ್ನು ಮಾಡತೊಡಗಿದನೋ ಅವನಿಗೆ ಭಾಷೆ ಇರಲಿ ಇರದೇ ಇರಲಿ, ಅವನು ಒಂದು ಸಂವಹನಶೀಲತೆಯನ್ನು ಆವಾಗ ತನ್ನ ಚಟುವಟಿಕೆಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದ. ಹೀಗಾಗಿ ರಂಗಭೂಮಿಯ ರಂಗ ಪ್ರದರ್ಶನದ ಚಟುವಟಿಕೆಗಳು ತನ್ನ ತಾನೇ ಅಭಿವೃದ್ಧಿ ಹೊಂದಹತ್ತಿದವು. ಇನ್ನು ಮುಂದೆ ಹೇಗೆ, ಇನ್ನೂ ಏನೇನೋ ಯಾವ ರೀತಿಯಿಂದ ನಮ್ಮ ನಾಗರಿಕ ಸಮಾಜದಲ್ಲಿ ಈ ರಂಗ ಸಂಸ್ಕೃತಿಯ ಮುಖಾಂತರ ರಂಗಭೂಮಿಯ ಚಟುವಟಿಕೆಗಳು ಆಗ್ತಾವೋ, ರಂಗ ಮಂಥನದ ಇತರೆ ಉತ್ಪನ್ನಗಳಾಗುತ್ತವೋ ಅಥವಾ ಒಂದು ರಂಗಧ್ವನಿ ಆಗುತ್ತದೆಯೋ ಗೊತ್ತಿಲ್ಲ. ಆದರೆ ಇದು ಅನಂತವಾದ ಕ್ರಿಯೆ, ಇದಕ್ಕೆ ಅಂತ್ಯವೇ ಇಲ್ಲ. ತಂತ್ರಜ್ಞಾನ ಎಷ್ಟೇ ಮುಂದುವರಿಯಲಿ, ಏನೇ ಆಗಲಿ, ಹೊಸ ಹೊಸ ರೂಪಗಳನ್ನು, ಮಾರ್ಪಾಡುಗಳನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ಳುತ್ತಾ ಇದು ಕಾಲಕ್ಕೆ ತಕ್ಕಂತೆ ಬದಲಾಗುವ ಒಂದೇನಾದರೂ ವಿಶಿಷ್ಟವಾದ ನಾಗರಿಕ ಸಮಾಜದ ಕುರು ಯಾವುದಾದರೂ ಇದ್ದರೆ ಅದು ರಂಗಭೂಮಿ ಮಾತ್ರ. ಹೇಗೆ ಅನ್ನುವುದನ್ನು ಮತ್ತೆ ನೋಡೋಣ.